ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ಇವತ್ತು ನಾವು ಫ್ಯಾಮಿಲಿ ಸಮೇತ ತಿರುಪತಿಗೆ ಹೊರಟಿದ್ದೀವಿ. ವೆಂಕಟರಮಣ ಸ್ವಾಮಿ ಕೃಪೆಗೆ ಪಾತ್ರರಾಗೋಣ. ಹೇಳಿಕೊಂಡಲ್ಲ ವೆಂಕಟರಮಣ ಗೋವಿಂದ ಗೋವಿಂದ ಅಂತೇಳಿ ಅವನನ್ನು ನೆನೆಸ್ಕೊತ ಈಗ ನಮ್ಮ ಪೂರ್ತಿ ಪರಿವಾರದ ಜೊತೆಗೆ ನಾವು ಇಲ್ಲಿಂದ ಪ್ರಯಾಣ ಪ್ರಾರಂಭಿಸ್ತಾ ಇದ್ದೀವಿ. ಇವತ್ತು ಕಾರ್ ಬಂದಿದೆ. ಈ ಕಾರಲ್ಲೇ ನಾವು ಪ್ರಯಾಣ ಮಾಡ್ತಾ ಇರೋವಂಥದ್ದು. ಇದ್ರ ಡ್ರೈವರ್ ಇಲ್ಲಿದ್ದಾರೆ ಮತ್ತು ಈ ಗಾಡಿಗೆ ಈಗ ಪೂಜೆ ಅಲಂಕಾರ ಎಲ್ಲ ಆಗಿದೆ. ಈಡ್ಗಾಯಿ ಹೊಡಿಬೇಕು. ಸೊ ಈ ಈಡ್ಗಾಯಿ ಹೊಡೆದು ಜೈ ಹನುಮಾನ್ ಅಂತೇಳಿ ಸ್ಟಾರ್ಟ್ ಮಾಡಿ ಇವಾಗ ಗಾಡಿಗೆ ಪೂಜೆ ಮಾಡ್ತಾ ಇದ್ದಾನೆ. ಪ್ರದೀಪ ಈಡ್ಗಾಯಿ ಹೊಡಿತಾ ಇದ್ದಾನೆ. ಗಾಡಿಗೆ ಕ್ಷೇಮವಾಗಿ ಲಾಭವಾಗಿ ಬರಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮೆಲ್ಲರ ಪಯಣ ವೆಂಕಟಾಚಲಂ, ತಿರುಪತಿ ತಿರುಮಲ ವೆಂಕಟಾಚಲಂಗೆ ಆ ಪರಮಾತ್ಮನ ಜೈ ಘೋಷಣೆಗಳೊಂದಿಗೆ ನಾವಿಲ್ಲಿಂದ ತೆರಳುತ್ತಿದ್ದೀವಿ. ಜೈ ಹನುಮಾನ್, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ವೆಂಕಟೇಶ, ಜೈ ಶ್ರೀನಿವಾಸ, ಓಂ ನಮೋ ನಾರಾಯಣಾಯ ಅಂತೇಳಿ ಈ ಪ್ರಯಾಣವನ್ನು ನಾವು ಕೈಗೊಂಡಿದ್ದೀವಿ. ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನನ್ನ ಜೊತೆಗೆ ಪ್ರದೀಪ, ಭರತ, ನನ್ನ ಶ್ರೀಮತಿ, ನನ್ನ ಮಗಳು ಪ್ರಿಯವಾಶಿನಿ, ಅಮ್ಮು, ನಾನು, ನನ್ನ ಮಗ ಮತ್ತು ಡ್ರೈವರು ನಮ್ಮ ಜೊತೆಗಿರೋದು ಇವತ್ತು ಮಣಿ ಅಂತ ಯಲಂಕದಿಂದ ಬಂದಿದ್ದಾರೆ. ಇವರು ಟೂರಿಸ್ಟ್ ಗಾಡಿ ಓಡಿಸ್ತಾರೆ. ಇವ್ರ ನಂಬರ್ ನಿಮ್ಗೆ ಕೊಡ್ತೀನಿ. ನಿಮ್ಮನ್ನು ಬೇಕಾದರೂ ಕರ್ಕೊಂಡು ಹೋಗ್ತಾರೆ. ಟೂರಿಸ್ಟಿಗೆಲ್ಲಾದರೂ ಕಮ್ಮಿ ದುಡ್ಡಲ್ಲಿ ಕರ್ಕೊಂಡೋಗಿ ಯಾತ್ರೆ ಮಾಡಿಸ್ಕೊಂಡು ಬರ್ತಾರೆ. ಈಗ ನಾವು ಅಲ್ಲಿ ಒಂದು ಹೋಟ್ಲ್ ಹತ್ರ ಹೋಗಿ ನಿಲ್ಲಬೇಕು. ಇನ್ನೂ ಟೈಮ್ ಇದೆ. ಅಷ್ಟೊತ್ತವರೆಗೂ ಸ್ವಲ್ಪ ಮಾತಾಡ್ಕೊತ ಹೋಗೋಣವೇ. 8 ಗಂಟೆಗೆ ಇಲ್ಲಿ ಚಿತ್ತೂರು ಹತ್ರ ಒಂದಿದೆ, ಚಿತ್ತೂರು ಕೆಫೆ ಬಾರ್ ಅಂತ ಹೇಳ್ಬಿಟ್ಟು, ಸಪ್ತಗಿರಿ ಹೋಟೆಲ್ ಸಪ್ತಗಿರಿ ಅಂತ. ಇಲ್ಲಿ ಇಳಿದ್ರೆ ಟೀ ಕಾಫಿ ಕುಡಿಯೋಣ ಅಂತ. 6 ಗಂಟೆಗೆ ನಾವು ಬಿಟ್ಟಾಗ 2:15ಗೆ ಇಲ್ಲಿ ಬಂದಿದ್ದೀವಿ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಚೆನ್ನಾಗಿದೆ ರೆಸ್ಟೋರೆಂಟು. ಇಲ್ಲಿ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಎಲ್ಲರೂ ಖುಷಿಪಟ್ಟು ಐಸ್ ಕ್ರೀಮ್ ತೊಗೊಳ್ತಾ ಇದ್ದಾನೆ. ಪಿಳ್ಮರಿನ ಐಸ್ ಕ್ರೀಮ್ ತೊಗೊಂಡ. ನಾವೆಲ್ಲ ಕಾಫಿಗೆ ವೇಟ್ ಮಾಡ್ತಾಯಿದ್ದೀವಿ. ಒಳ್ಳೆ ಒಂದು ಕಾಫಿ ಸಪ್ತಗಿರಿಯಲ್ಲಿ ಈ ರೆಸ್ಟೋರೆಂಟಲ್ಲಿ ಪ್ಲೇಸ್ ತುಂಬ ದೊಡ್ಡದಾಗಿದೆ. ಆಮೇಲೆ ವಾಶ್ರೂಮ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿದೆ. ವಾಶ್ರೂಮ್ ಎಲ್ಲ ಚೆನ್ನಾಗಿದೆ, ಪಾರ್ಕಿಂಗ್ ಚೆನ್ನಾಗಿದೆ, ಕಾಫಿ ಚೆನ್ನಾಗಿದೆ. ನಾನು ಕಾಫಿ ಕುಡಿದೆ. ಕಾಫಿ ಎಲ್ಲ ಚೆನ್ನಾಗಿದೆ. ಸುಸಜ್ಜಿತವಾಗಿರುವಂಥ ಈ ಸ್ಥಳದಲ್ಲಿ ನೀವು ಇಳಿದು ಸ್ವಲ್ಪ ಒಳ್ಳೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ನಾನು ಇದಕ್ಕೆ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಬನ್ನಿ. ಇದೇನು ಪೇಡ್ ಪ್ರಮೋಷನ್ ಎಲ್ಲ ಫ್ರೀ. ನಾನು ಚೆನ್ನಾಗಿದೆ ಅಂತೇಳಿ ಹೇಳೋಕ್ಕೆ ವಿಡಿಯೋ ಮಾಡಿರೋದು. ಚೆನ್ನಾಗಿದೆ, ನೀಟಾಗಿದೆ. ಆರಾಮಾಗಿ ಕುತ್ಕೊಂಡು ಇಲ್ಲಿ ಬಂದು ಊಟ ಎಲ್ಲ ತಿಂದು ಟೀ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಪಲಾವು, ಮೊಸರು ಬಜ್ಜಿ, ಚಟ್ನಿ ಮಾಡ್ಕೊಂಬಂದಿದ್ದಾರೆ. ಎಲ್ಲರೂ ಆರಾಮಾಗಿ ಇಲ್ಲಿ ಕುತ್ಕೊಂಡು ಹೆಂಗಿದೆಯಪ್ಪ ಪಲಾವ್? ಪ್ರದೀಪ್ನೇ ಮಾಡಿರೋದು ಆ್ಯಕ್ಚುಲಿ. ತರಕಾರಿ ಎಲ್ಲ ಹಾಕಿ, ಬಟಾಣಿ ಎಲ್ಲ ಹಾಕಿ, ಚಟ್ನಿ, ಮೊಸರು ಬಜ್ಜಿ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ವಾತಾವರಣಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ಗಿಡ ಮರಗಳು. ಇಲ್ಲೆಲ್ಲ ಕುತ್ಕೊಂಡಿದ್ದೀನಿ. ಸ್ವಲ್ಪ ಮುಂದಕ್ಕೆ ನಾವು ಹೋಗ್ತಾರೆ. ನಾವು ಭಾಳ ಚೆನ್ನಾಗಿದೆ ವಾತಾವರಣ. ಲೈಟ್ ಬೆಳಕಿದೆ. ಆರಾಮಾಗಿ ಕಾರ್ನ ಈ ಕಡೆ ಸೈಡ್ಗೆ ಹಾಕ್ಬಿಟ್ಟು ತಟ್ಟೆಯಲ್ಲಿ ಪಲಾವ್ ಹಾಕೊಂಡು ಮೊಸರು ಬಜ್ಜಿ ಚಟ್ನಿ ಜೊತೆಗೆ ಬಾರಿಸ್ತಾ ಇದ್ದೀವಿ. ಗೋವಿಂದ ಗೋ. ಈಗ ನಾವು ಅಲಿಪಿರಿಗೆ ಬಂದು ತಲುಪಿದ್ದೀವಿ. ಅಲಿಪಿರಿಗೆ 2 ಕಥೆಗಳಿದ್ದಾವೆ. ಮೊದಲನೇದಾಗಿ ನನಗೆ ತಿಳಿದ ಪ್ರಕಾರ ಅಲಿಪಿರಿ ಅಂದ್ರೆ ಟಿಪ್ಪು ಸುಲ್ತಾನಿನ ತಂದೆ ಹೈದರ್ ಅಲಿ ತಿರುಮಲವನ್ನ ಕೊಲ್ಲೆ ಹೊಡೆಯಲು ಬಂದಾಗ ಅಲ್ಲಿ ಯಾರೋ ಹೇಳಿದ್ರಂತೆ, ತಿರುಪತಿಯಲ್ಲಿ ವರಾಹಿ ಹಂದಿ ಮುಖದವನಿದ್ದಾನೆ ಅಂತ. ಅವನಿಗೆ ಬೇಸರವಾಯ್ತು. ಛೇ, ನಾನು ಇಷ್ಟು ಬದುಕಿ ಹಂದಿ ಮಕ್ಕನ ನೋಡ್ಬೇಕಾ, ನಾನು ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಿರುಗಿ ಬಂದಂತೆ. ಅಲಿಪಿರಿ ಅಂದ್ರೆ ಹಲಿ ತಿರುಗಿದ ರಸ್ತೆ. ಅಲ್ಲಿಂದ ತಿರುಗಿದಕ್ಕೆ ಅಲಿಪಿರಿ ಅಂತ ಕರೀತಾರೆ. ಮತ್ತೊಂದು ಹೇಳೋದಾದರೆ ತಮಿಳವರು ಆ ಭಾಗದಲ್ಲಿ ತಮಿಳು. ಇವಾಗ ನಾವು ತಿರುಪತಿಯಲ್ಲೆಲ್ಲ ತಮಿಳು ಶಾಸನಗಳು ನೋಡ್ತೀವಿ, ತಮಿಳ ಪ್ರಭಾವ ಇದೆ. ಅದು ಅಲ್ಲಿ ಹುಣಸೆ ಮರಗಳು ಜಾಸ್ತಿ ಇದ್ವಂತೆ. ಅದಕ್ಕೆ ಅವರು ತಮಿಳಲ್ಲಿ ಅಲಿಪಿರಿ ಅಂತ ಕರೀತಾರಂತೆ. ಹುಣಸೆ ಮರನ ಹೇಳ್ತಾರೆ ಕತೆ. ಸೊ ನನಗಿಷ್ಟು ಮಾತ್ರ ಗೊತ್ತಿದೆ. ನಿಮ್ಗೆ ಜಾಸ್ತಿ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಈಗ ನಾವು ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನನಗೆ ಏನು ಖುಷಿ ಆಗ್ತಾ ಇದೆ ಅಂದರೆ ರಶ್ ಕಮ್ಮಿ ಇದೆ ಅಂತ. ತುಂಬ ಕಮ್ಮಿ ಇದೆ ರಶ್ಶು. ಆರಾಮಾಗಿ ದರ್ಶನ ಆಗುತ್ತೆ, ಬೇಗ ದರ್ಶನ ಆಗುತ್ತೆ ಅಂತ ನಮ್ಮೆಲ್ಲರ ಫೀಲಿಂಗ್ಸು. ನನ್ನ ಜೊತೆಲಿರೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಕಾರುಗಳು ಕಮ್ಮಿ ಇದ್ದಾವೆ, ದರ್ಶನ ಬೇಗ ಆಗುತ್ತೆ ಅಂತೇಳಿ ಖುಷಿ ಪಡ್ತಾ ಇದ್ದಾರೆ. ಆಂಜನೇಯನಿಗೆ ನಮಿಸಿ ಜೈ ಹನುಮಾನ್ ಅಂತೇಳಿ ಅಲ್ಲಿಂದ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಮೇಲಕ್ಕೆ ಹತ್ತುತ್ತಾ ಇದ್ದೀವಿ. ವೀಕ್ಷಕರೇ, ಈ ರಸ್ತೆಯನ್ನು ಮಾಡಿದವರು, ಈ ಇಂಜಿನಿಯರಿಂಗ್ ಕೆಲಸ ಮಾಡಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಈ ತಿರುಪತಿಯ
ದಾರಿ ಕೆಲಸ ಆಗಿತ್ತು. ಒಮ್ಮೆ ಏನಾಯಿತು ಅಂದರೆ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ದಾರಿ ಕಟ್ಟಬೇಕಾದ್ರೆ ಅವ್ರಿಗೆ ತೋಚಲಿಲ್ಲ ಏನು ಮಾಡಬೇಕು ಅಂತ. ಆಗ ತುಂಬಾ ಯೋಚನೆ ಮಾಡಿದಾಗ ಶ್ರೀನಿವಾಸನಿಗೆ ಹೇಳ್ದಂತೆ, ಅಪ್ಪ ನೀನೇ ನನಗೆ ದಾರಿ ತೋರಿಸು, ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅವರು ಕನಸಲ್ಲಿ ಡೈನಾಮಿಕ್ ಇಕ್ಕಿ ಹೊಡೆದ್ರೆ ಹೆಂಗೆ ಬ್ಲಾಸ್ಟ್ ಆಗುತ್ತೋ ಆ ರೀತಿಯಾಗಿ ಒಂದು ಕನಸು ಬಂತಂತೆ. ಆವಾಗ ಅವರು ಅದನ್ನು ಅರ್ಥ ಆಯ್ತಂತೆ, ಆ ಸೂಚನೆ ಅರ್ಥ ಆಗಿ ಡೈನಾಮಿಕ್ ಇಕ್ಕಿ ಅದನ್ನು ಒಡೆದು ನಂತರ ದಾರಿಯನ್ನು ಮಾಡಿದ್ರಂತೆ. ವೀಕ್ಷಕರೇ, ಈಗ ನಾವು ತಿರುಮಲದ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಓಂ ನಮೋ ವೆಂಕಟೇಶಾಯ ಆ ಧ್ವನಿ ಕೇಳ್ತಾ ಇದ್ದಂಗೆ ಮೈ ರೋಮಾಂಚನವಾಗ್ಬಿಡುತ್ತೆ. ಹೀಗೆ ಒಳಗಡೆ ಬಂದರೆ ಆ ಕಡೆ ನಿಮಗೆ ಕುರುಕ್ಷೇತ್ರದ ಒಂದು ದೃಶ್ಯ. ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವತ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಾಮಾಂ ಸೃಜಾಮ್ಯಃ ಪರಿತ್ರಣಾಯ ಸಾಧುನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದು ನಮಗೆ ನೆನಪಾಗುತ್ತೆ. ಆ ಒಂದು ದೃಶ್ಯ ನೋಡಿದ ತಕ್ಷಣವೇ ಅದನ್ನು ನೋಡ್ಕೊತ ಹಾಗೆ ಮುಂದಕ್ಕೆ ನಾವು ಹೊರಡ್ತಾ ಇದ್ವಿ. ನನಗೆ ರೋಮಾಂಚನವಾಗ್ತಾಯಿದೆ. ಈ ತಿರುಮಲದ ಇದೇ ಹಾಗೆ ನಾವು ಎಷ್ಟು ಸರಿ ಬಂದ್ರೂ ನಮಗೆ ಹೊಸದಾಗಿ ಕಾಣಿಸುತ್ತೆ. ಈಗಿಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲೇ ವೆಂಕಟರಮಣ ಸ್ವಾಮಿಯನ್ನಿಟ್ಟು ಶೆಲ್ಫಿಗೋಸ್ಕರ ಇಟ್ಟಿರುವಂಥದ್ದು. ಇಲ್ಲಿ ಹಲವಾರು ಜನ ಶೆಲ್ಫಿ ತೊಗೊತಾರೆ. ಅದ್ಭುತವಾಗಿದೆ ಇಲ್ಲಿ ನೋಡಲು. ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಒಂದು ವಿಷಯ ನಿಮ್ಮ ಜೊತೆಲಿ ಹಂಚ್ಕೊಬೇಕು. ಅದು ಏನಂದರೆ, ನೀವು ತಿರುಮಲೆಗೆ ಬಂದ ಕೂಡಲೇ ನಿಮ್ಮ ಎಲ್ಲ ಅಲೌಕಿಕ ಮಾತುಗಳನ್ನು ನಿಲ್ಲಿಸಿ ಪರಮಾತ್ಮನ ಧ್ಯಾನದಲ್ಲಿ ಮಗ್ನವಾಗಿರಬೇಕು. ಯಾವ ಮಂತ್ರವನ್ನು ಹೇಳಿ, ಏನಾದರೂ ಹೇಳಿ ಪರವಾಗಿಲ್ಲ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ನಾರಾಯಣಾಯ. ಹಿಂಗೆ ಯಾವುದೋ ಒಂದು ಮಂತ್ರ, ನಿಮಗೆ ತೋಚಿದ ಮಂತ್ರವನ್ನು ಕೇಳ್ಕೊತ ಅಲ್ಲಿ ನೀವು ಕೂತ್ಕೊಬೇಕು. ಯಾಕೆ ಕೂತ್ಕೊಬೇಕು ಅಂದರೆ, ನೀವು ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಬೇಕು. ಪರಮಾತ್ಮನನ್ನು ಕನೆಕ್ಟ್ ಆಗಬೇಕು. ಪರಮಾತ್ಮನನ್ನು ನೀವು ಅವನನ್ನು ಹುಡುಕುವಂಥ ಕೆಲಸ ನಿಮ್ಮ ಮನಸ್ಸಿಂದ ಹುಡುಕಬೇಕು. ಇನ್ನೊಂದು ಮಾತು ನಿಮ್ಗೆ ಹೇಳೋದಾದರೆ, ಈ ಕ್ಷೇತ್ರ ಇದೆಯಲ್ಲ, ಇದು ತುಂಬ ಪವಿತ್ರವಾದ ಕ್ಷೇತ್ರ. ಇಲ್ಲಿ ಬೆಳಗಿನ ಜಾವ ಕಲ್ಲು ಮಣ್ಣು ಕರಗುವಂಥ ಒಂದು ಸಮಯ ಅಂತ ಒಂದು ಹಿಂದೂ ಧರ್ಮದಲ್ಲಿ ಕಲ್ಲು ಮಣ್ಣು ಕರಗುತ್ತೆ ಒಂದು ಗಳಿಗೆ ಅಂತೇಳಿ. ಆ ಒಂದು ಗಳಿಗೆ ಇದೆಯಲ್ಲ, ಆ ಗಳಿಗೆಯಲ್ಲಿ ದೇವಾನುದೇವತೆಗಳು ಈ ಕ್ಷೇತ್ರದಲ್ಲಿ ನಡೆದಾಡೋಕ್ಕೆ ಬರ್ತಾರೆ. ಅವರ ಕರುಣೆ, ಅವರ ಅನುಕಂಪ ನಮ್ಮ ಮೇಲೆ ಬಿದ್ದರೆ ನಮ್ಮ ಜನ್ಮ ಪಾವನವಾಗುತ್ತದೆ. ಆದ್ದರಿಂದ ರಾತ್ರಿ 2:30ಯಿಂದ 4:30ವರೆಗೆ ಆ ಒಂದು 2 ಅವರ್ ಸಮಯದಲ್ಲಿ ನೀವು ಏಕಾಂತವಾಗಿ ಈ ಕ್ಷೇತ್ರದಲ್ಲಿ ಎಲ್ಲಾದರೂ ಕುಳಿತುಕೊಂಡು ಕಣ್ಣು ಮುಚ್ಕೊಳ್ಳಿ. ಜಸ್ಟ್ ಕಣ್ಣು ಮುಚ್ಕೊಂಡು, ಪರಮಾತ್ಮನೇ ನಾನಿಲ್ಲಿ ಬಂದಿದ್ದೀನಿ, ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಮೇಲೆ ಅನುಕಂಪ ಇರಲಿ, ನನ್ನ ಮೇಲೆ ಪ್ರೀತಿ ಇರಲಿ ಅಂತ ಆ ದೇವರನ್ನು ನೆನೆಯಿರಿ. ನಿಮ್ಮ ಜನ್ಮ ಪಾವನ ಆಗ್ಬಿಡುತ್ತೆ. ಈ ಸರಿ ತಿರುಮಲದಲ್ಲಿ ಒಂದು ಮಾತಿದೆ, ಏನು ಗೊತ್ತಾ? ಶ್ರೀನಿವಾಸನು ನಿಮ್ಮನ್ನು ಕರೆಸ್ಕೊಂಡ್ರೆ ಮಾತ್ರ ನೀವು ಬರೋಕ್ಕೆ ಸಾಧ್ಯ. ಅವನು ನೀವು ಇಲ್ಲಿಗೆ ತಿರುಪತಿಗೆ ಬಂದು ಲೈನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋದರೂ ಕೆಲವರಿಗೆ ದೇವರು ಕಾಣಿಸಲ್ಲ ಅಂತೇಳಿ ನಾನು ಕೇಳ್ಪಟ್ಟಿದ್ದೆ. ಅದು ನನ್ನ ಜೀವನದಲ್ಲಿ ಇವತ್ತು ಸಾಕ್ಷಾತ್ಕಾರವಾಯಿತು. ದೇವರ ದರ್ಶನಕ್ಕೆ ಅಂತ ಒಳಗಡೆ ಹೋದೆ. ಕ್ಯೂವಲ್ಲಿ 2 ತಲೆಗಳ ಅಡ್ಡ ಬಂದು ದೇವರು ಈ ಸರಿ ನನಗೆ ಕಾಣಲಿಲ್ಲ. ನಾನು ಮನೆಯಿಂದನೇ ಅದೇ ರೀತಿ ಒಂದು ಸಂಕಲ್ಪದೊಂದೇ ಬಂದಿದ್ದೆ. ನನಗೆ ಈ ಸಲ ದರ್ಶನದ ಆದರೂ ಪರವಾಗಿಲ್ಲ, ಆಗಲಿಲ್ಲ ಅಂದರೂ ಏನು ಬೇಜಾರಿಲ್ಲ ಅನ್ನೋ ರೀತಿಯಲ್ಲಿ ನಾನು ಸಂಕಲ್ಪ ಮಾಡ್ಕೊಂಬಂದಿದ್ದೆ. ಅದೇ ರೀತಿಯಾಗಿ ಈ ಸರಿ ನಾನು ದೇವರ ದರ್ಶನಕ್ಕೆ ಹೋದಾಗ ದೇವರು ನನಗೆ
ಬ್ಲರ್ ಆಗಿದ್ದ, ಕಾಣಿಸ್ಲಿಲ್ಲ ದೇವ್ರು ನನಗೆ. ಇರಲಿ, ನನಗೇನು ಇದಿಲ್ಲ, ಅದರಿಂದ ಪಶ್ಚಾತ್ತಾಪ ಇಲ್ಲ, ಬೇಜಾರಿಲ್ಲ. ಪರಮಾತ್ಮನು, ನಾನು ಅಲ್ಲಿನ ದೇವಾಲಯದ ಸೌಂದರ್ಯವನ್ನು ನೋಡಿ ಮನಸ್ಸು ತುಂಬಿಕೊಂಡು ಬಂದವನು. ಅದ್ಭುತವಾದ ಒಂದು ಯಾತ್ರೆ ಇದು. ಯಾಕೆಂದರೆ ನನಗೆ ಪರಮಾತ್ಮನ ದರ್ಶನ ಮುಖ್ಯವಲ್ಲ, ನನಗೆ ಅವನ ಅನುಕಂಪ ನಮ್ಮ ಮೇಲೆ ಇರಬೇಕು, ನನಗಷ್ಟೇ, ಅದೇ ನನಗೆ ಪ್ರೀತಿ. ಆ ಪರಮಾತ್ಮನ ಅನುಕಂಪ ನನ್ನ ಮೇಲೆ ಇರಲಿ ಅಂಥೇಳಿ ನಾನು ಸದಾ ಬೇಡ್ಕೊಳೋದು. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ನದಿ ನೀರು ಎಲ್ಲಿಂದ ತಿರುಪತಿಗೆ ಬರುತ್ತಲ್ಲ ನದಿಯ, ಆ ಒಂದು ಚಿತ್ರಣವನ್ನು ಇಲ್ಲಿ ಅದ್ಭುತವಾಗಿದೆ. ಇದರ ಕತೆ ತುಂಬ ಚೆನ್ನಾಗಿದೆ. ಎಲ್ಲಿಂದ ಈ ನದಿ ಬರುತ್ತೋ ಅಲ್ಲಿಂದ ದೇವಸ್ಥಾನಗಳೇನೇನಿದ್ದಾವೆ ಅದನ್ನೆಲ್ಲ ಅವನು ತೋರಿಸ್ಕೊಂಡು ಬರ್ತಾರೆ. ವೆಂಗಬಾಮ ಭೋಜನಾಲಯದಲ್ಲಿ ಅದ್ಭುತವಾದ ಭೋಜನ. ನನಗೆ ಇಲ್ಲಿ ಇಷ್ಟು ಕಷ್ಟಪಟ್ಟು ಬಂದು ಇಲ್ಲಿ ಭೋಜನ ಮಾಡಬೇಕಾ ಅಂತ ಒಂದು ಸರಿ ಅನ್ನಿಸ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ಶು, ಸಿಕ್ಕಾಪಟ್ಟೆ ಬಿಸಿ ಸೆಕೆ, ಇಷ್ಟು ಕಷ್ಟಪಟ್ಟು ಊಟಕ್ಕೆ ಬರಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಬಂದು ಊಟ ಬಡಿಸಿದ್ರಲ್ಲ, ಆ ಒಂದು ತೃಪ್ತಿ ಇದೆಯಲ್ಲ, ಆ ಬೇಸರವನ್ನೆಲ್ಲ ಕಳೆದು ಪ್ರಸನ್ನವಾಯಿತು. ನಿಜವಾಗ್ಲೂ ಇದೆ ರೀ, ನಮ್ಮ ತಿರುಪತಿಯಲ್ಲಿ ಆಗುವಂಥ ಪವಾಡನೇ ಇದೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ದರ್ಶನ ಮಾಡ್ಕೊತೀವಿ. ದರ್ಶನ ಆಗದ ಕೂಡಲೇ ನಾನು ಮತ್ತೊಮ್ಮೆ ದರ್ಶನ ಮಾಡ್ಕೊಬೇಕು ಅಂತ ನಮಗನ್ಸುತ್ತೆ. ಅದೇ ಆ ಪವಾಡ, ಆ ಪರಮಾತ್ಮನ ಪವಾಡ. ಇಷ್ಟು ಕಷ್ಟಪಟ್ಟು ಊಟ ತಿಂದಮೇಲೆ ಆ ತೃಪ್ತಿ ಇದೆಯಲ್ಲ, ಮತ್ತೆ ಬರಬೇಕು ಅನಿಸುತ್ತೆ. ಆ ಪರಮಾತ್ಮನ ಲೀಲೆ ಅವನೇ ಬಲ್ಲ. ನಾವು ಅವನ ಹೆಸರು ಹೇಳ್ಕೊಂಡು ದರ್ಶನ ಮಾಡಿಸ್ಕೊಂಡು ನಮ್ಮ ಜೀವನನ ಸಾಕ್ಷಾತ್ಕಾರವಾಗಿ ತೃಪ್ತಿಯಿಂದ ಜೀವನ ನಡೆಸಬೇಕು. ವೆಂಗಬಾಮನ ಕತೆ ನಿಮ್ಮ ಹತ್ರ ಹಂಚ್ಕೊಬೇಕು. ಆ ಯಮ್ಮನ ಕತೆ ಕೇಳಿದ್ರೆ ನಿಜವಾಗ್ಲೂ ನಮಗೆ ಹೀಗೆಲ್ಲ ಇದೆಯಾ ತಿರುಪತಿಯಲ್ಲಿ, ಇಷ್ಟೆಲ್ಲ ನಡೆದಿದೆಯಾ ಅನಿಸುತ್ತೆ. ತಿರುಮಲ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರುವಂಥ ಕ್ಷೇತ್ರ. ಕಲಿಯುಗದ ಪರಮಾತ್ಮನನ್ನು ಶ್ರೀ ವೆಂಕಟರಮಣ ಸ್ವಾಮಿ ತನಗೆ ಹೆಂಗೆ ಬೇಕೋ ಹಂಗೆಲ್ಲ ಮಾಡಿಸ್ಕೊತಾ ಇರ್ತಾನೆ. 30 ವರ್ಷ 40 ವರ್ಷದಿಂದ ಇಲ್ಲಿನ ಚಿತ್ರವೇ ಬೇರೆಯಾಗಿತ್ತು, ಇವತ್ತಿನ ಚಿತ್ರಣವೇ ಬೇರೆಯಾಗಿದೆ. ಈಗ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕು. ತಿರುಮಲಗೆ ಹೋಗುವಾಗ ಏನೆಲ್ಲ ನಾವು ಪಾಲನೆ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದು ತಿಳ್ಕೊಂಡಿರಬೇಕು. ಇದನ್ನೆಲ್ಲ ನನಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏಕೆಂದರೆ ತಿಳ್ಕೊಳ್ಳೋಂಥ ವಿಷಯಗಳು ತುಂಬ ಇದ್ದಾವೆ. ಅದನ್ನೆಲ್ಲ ತಿಳಿದು ತಿರುಮಲಗೆ ಹೋಗಿ ತಿಮ್ಮಪ್ಪನ ದರ್ಶನ ಪಡೆದ್ರೆ ಅದರ ಫಲ ಇದೆಯಲ್ಲ, ಅದು ಬೇರೆಯೇ ನಮಗೆ ಪ್ರಾಪ್ತವಾಗುತ್ತೆ ಮತ್ತು ಜೀವನ ಸಾರ್ಥಕವಾಗುತ್ತೆ. ಈಗ ನಾನು ಕೆಳಗಡೆ ಒಂದು ದೇವಾಲಯವಿದೆ, ಅದೇ ಕಪಿಲ ತೀರ್ಥ ಅಂತ. ಈ ಕಪಿಲ ತೀರ್ಥದಲ್ಲಿ 4-5 ದೇವಾಲಯಗಳಿದ್ದಾವೆ. ಅದ್ಭುತ ಕಣ್ರಿ, ನಿಜವಾಗ್ಲೂ ನೀವು ಕಪಿಲ ತೀರ್ಥವನ್ನು ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಬಂದು ಇಲ್ಲಿ ಕೋನೇರಿಯಲ್ಲಿ ಸ್ನಾನ ಮಾಡಿ, ಮುಂದ್ಗಡೆ ಜಲಧಾರೆ ಇದೆ, ಆ ಜಲಧಾರೆಯಲ್ಲಿ ಆ ನೀರೇನಾದರೂ ಬರ್ತಾಯಿದ್ರೆ, ಮೊದಲಿಗೆ ನೀರು ನಮ್ಮ ಮೇಲೆ ಬೀಳ್ತಾ ಇತ್ತು, ಇವಾಗ ಅದನ್ನು ನೀರು ನಮ್ಮ ಮೇಲೆ ಬೀಳ್ದಿದ್ದಂಗೆ ಕಂಬಿಗಳಿಂದ ಅಡ್ಡ ಹಾಕ್ಬಿಟ್ಟಿದ್ದಾರೆ. ನಾವು ಇದರಲ್ಲಿ ಈ ರೀತಿಯಾಗಿ ನೀರಲ್ಲಿ ಸ್ನಾನ ಮಾಡಿ ಆಟ ಆಡಿಕೊಂಡು, ಇಲ್ಲಿ 4 ದೇವಸ್ಥಾನಗಳಿದ್ದಾವೆ. ಅದರ 4 ದೇವಾಲಯಗಳ ನಿಮಗೆ ಅದರ ಕತೆ ಹೇಳ್ತೀನಿ. ಒಮ್ಮೆ ಏನಾಯಿತು ಅಂದರೆ, 2000 ವರ್ಷಗಳ ಹಿಂದೆ ಕಪಿಲ ಋಷಿ ಎಂಬ ಒಬ್ಬ ಋಷಿಯು ಇಲ್ಲಿ ತಪಸ್ಸು ಮಾಡ್ತಾ ಇದ್ದ. ಆ ತಪಸ್ಸಿಗೆ ಮೆಚ್ಚಿದ ಪರಮಾತ್ಮನು ಶಿವನು ಇಲ್ಲೇ ಸ್ವಯಂ ಉದ್ಭವವಾಗಿ ಕಪಿಲ ಸ್ವಾಮಿ ಎಂದು ಹೆಸರಿನಿಂದ ಕರೆಸಿಕೊಂಡು ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಕಪಿಲೇಶ್ವರ, ಶ್ರೀ ಕಪಿಲೇಶ್ವರ ಸ್ವಾಮಿ, ಈಶ್ವರನು ಸ್ವಯಂ ಉದ್ಭವ ಇಲ್ಲಾಗಿರೋದೊಂದು. ಒಳಗಡೆ ನೀವು ಹೋಗ್ಬಿಟ್ರೆ ಅದ್ಭುತ, ನಿಜವಾಗ್ಲೂ ನಿಮಗೆ ಎಷ್ಟು ಸಂತೋಷವಾಗುತ್ತೋ ನಾನು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಆ ಅನುಭೂತಿಯನ್ನು ಹೊಂದಿದ್ದೀನಿ. ನನಗಂತೂ ಭಾಳ ಸಂತೋಷವಾಯಿತು, ಭಾಳ ಆನಂದವಾಯಿತು. ಪರಮಾತ್ಮನನ್ನು ಕಣ್ತುಂಬ ನೋಡಿದೆ, ಆ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಈಗ ನಾನು ನಿಮ್ಮನ್ನು ಪಕ್ಕದಲ್ಲೇ ಇಲ್ಲೇ ಆ ಗುಡಿ ಮೇಲ್ಗಡೆ ನರಸಿಂಹನಿದ್ದಾನೆ, ಲಕ್ಷ್ಮೀ ನರಸಿಂಹ ಗುಹೆಯಲ್ಲಿದ್ದಾನೆ. ಅವನು ಸಹ ಅಲ್ಲಿ ಸ್ವಯಂ ಉದ್ಭವ ಲಕ್ಷ್ಮೀ ನರಸಿಂಹ. ಮತ್ತು ಈ ಕೋನೇರಿಗಿಂತ ಮುಂದ್ಗಡೆ ಇರುವಂಥದ್ದು ಇಲ್ಲಿರುವಂಥದ್ದು ವೇಣುಗೋಪಾಲ ಸ್ವಾಮಿ, ಅದ್ಭುತವಾಗಿದ್ದಾನೆ. ತನ್ನ 2
ಪತ್ನಿಯರೊಂದಿಗೆ ನೆಲೆಸಿರುವಂಥದ್ದು. ಈಗ ನೀವು ನೋಡ್ತಾ ಇರೋದು ಶ್ರೀ ಲಕ್ಷ್ಮೀ ನರಸಿಂಹ ಗುಹಾ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಇಲ್ಲಿ ಫೋಟೋ ಚಿತ್ರೀಕರಣ ಮಾಡುವಂಗಿಲ್ಲ, ಒಮ್ಮೆ ನೋಡ್ಕೊಂಬನ್ನಿ. ನೋಡಿ ಹೇಗೆ ಕಾಣಿಸ್ತಾನೆ ದೇವರು ಅಂತ ಇಲ್ಲಿಂದ. ಓಂ ನಮೋ ನರಸಿಂಹಾಯ ನಮಃ, ಓಂ ನಮೋ ನರಸಿಂಹಾಯ ನಮಃ. ಇದನ್ನು ಮುಗಿಸ್ಕೊಂಡು ನಾವು ಒಳಗಡೆಗೆ ಆ ಕಡೆಗೆ ಈಶ್ವರನ ದೇವಸ್ಥಾನವಿದೆ. ಅಲ್ಲೊಬ್ಬ ಋಷಿ ಇದ್ದ ಕಪಿಲ ಅಂತ, ಅವನಿಗೆ ದರ್ಶನ ಕೊಟ್ಟು ಈಶ್ವರನು ಕಪಿಲೇಶ್ವರನಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ನೋಡಿ. ಇವನೇ ಕಪಿಲೇಶ್ವರ. ತುಂಬ ತುಂಬ ರೋಮಾಂಚನವಿದೆ, ಒಳ್ಳೆ ವೈಬ್ರೇಷನ್ ಇದೆ ಅಲ್ಲಿ. ದರ್ಶನ ಮಾಡೋದನ್ನು ಮರಿಬೇಡಿ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ನಾಗರ ಕಲ್ಕಲ್ಲು ಮತ್ತು ಈ ಬೆಟ್ಟದ ಅಡಿಯಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರಸಾದನೂ ಕೊಡ್ತಾರೆ, ತಗೊಂಡು ತಿನ್ಕೊಂಡು ಆಚೆ ಬಂದರೆ ಆಂಜನೇಯನ ದೇವಾಲಯ ಇದೆ. ಅಭಯ ಆಂಜನೇಯ, ಅವನು ಈ ಕ್ಷೇತ್ರದ ಕ್ಷೇತ್ರಪಾಲ. ಹನುಮಂತನು ಕಪಿಲ ತೀರ್ಥದ ಕ್ಷೇತ್ರಪಾಲ. ಮೊದಲಿಗೆ ಅವನ ದರ್ಶನ ಮಾಡಿಕೊಂಡು ಕೋನೇರಿಗೆ ಹೋಗಿ ಕೋನೇರಿ ಜಲದಲ್ಲಿ ಸ್ನಾನ ಮಾಡಿ ನರಸಿಂಹನ ದರ್ಶನ ಮಾಡೋದು. ವೇಣುಗೋಪಾಲ ಸ್ವಾಮಿ ದರ್ಶನ ಇಲ್ಲ ನರಸಿಂಹನ ದರ್ಶನ ಮಾಡಿ ಆಮೇಲೆ ಶಿವನ ದರ್ಶನ, ಲಿಂಗವನ ದರ್ಶನ ಮಾಡಿ ಆ ನಂತರ ನೀವು ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡ್ಕೊಂಡು ಆಚೆ ಹೋಗಿ. ತುಂಬ ಅದ್ಭುತವಾದ ಇಲ್ಲಿ ರೋಮಾಂಚನ ನಿಮಗೆ ಕಾದಿದೆ ವೀಕ್ಷಕರೇ. ಎಲ್ಲ ಮುಗಿಸ್ಕೊಂಡು ನಾನಿವಾಗ ಆಚೆ ಬರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದ್ಭುತವಾಗಿದೆ. ಮನಸ್ಸಿಗೆ ಆನಂದವೋ ಆನಂದ, ಅಷ್ಟು ಅದ್ಭುತವಾಗಿದೆ ಈ ಕ್ಷೇತ್ರ. ಇಲ್ಲಿ ಟೀ ಕುಡಿಯೋಕ್ಕಂತ ಹೇಳಿದ್ವಿ. ಟೀ ಕುಡಿದು ಇಲ್ಲಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ರೂಮ್ಗೆಲ್ಲ ಹೋಗ್ಬಿಟ್ಟು ಟೀ ಕಾಫಿ ಕುಡಿದು ನೀರು ಕುಡಿದು ಜ್ಯೂಸ್ ಕುಡಿದು ಈಗ ಇಲ್ಲಿಂದ ನಾವು ತಿರುಪತಿಯ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ತಿರುಪತಿ ದರ್ಶನ ಚೆನ್ನಾಗಾಯಿತು, ಅಲ್ಲಿ ಕೆಳಗಡೆಯಿಂದ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ಅಲ್ಲಿಂದ ನಾವು ಕಾಳಹಸ್ತಿಗೆ ಹೋದ್ವಿ. ಕಾಳಹಸ್ತಿ ಅಂತೂ ನಮ್ಮ ಊಹೆಗೆ ಯಾರು ಫಸ್ಟ್ ಟೈಮ್ ನೋಡಿಲ್ವೋ ಅವ್ರಿಗಂತೂ ಅದ್ಭುತ ಅನಿಸುತ್ತೆ. ಮೊದಲನೇ ಬಾರಿಗೆ ಯಾರು ಹೋಗ್ತಾರೆ, ಯಾರು ನೋಡಿರೋಲ್ಲ, ಮೊದಲನೇ ಬಾರಿಗೆ ಹೋಗ್ತಾರಲ್ಲ ಅವ್ರಿಗಂತೂ ಅದ್ಭುತವಾಗಿರೋದು, ಅಷ್ಟು ಚೆನ್ನಾಗಿರೋದು. ಬ್ಯಾಕ್ ಟು ಪೆವಿಲಿಯನ್, ನಮ್ಮ ಕರ್ಮಸ್ಥಳಕ್ಕೆ ನಾವು ಬಂದಾಯಿತು. ಡ್ರೈವರ್ಗೆ ಧನ್ಯವಾದಗಳು ಹೇಳಬೇಕು, ಯಾಕೆಂದರೆ ತಿರುಪತಿಗೆ ಕರ್ಕೊಂಡೋದ. ಕೆಳಗಡೆ ಪದ್ಮಾವತಿ ದೇವಸ್ಥಾನ ಮತ್ತು ಗೋವಿಂದರಾಜ ಸ್ವಾಮಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ಎಲ್ಲವನ್ನು ಸುತ್ತಾಕ್ಸ್ಕೊಂಡು ಸುರಕ್ಷಿತವಾಗಿ ಕರ್ಕೊಂಬಂದಿರುವಂಥ ಡ್ರೈವರ್ಗೆ ಒಂದು ಥ್ಯಾಂಕ್ಸು.
ಇವ್ರ ನಂಬರ್ ಬೇಕಾದರೆ ನಾನು ನಿಮ್ಗೆ ಕೊಟ್ಟಿರ್ತೀನಿ, ಫೋನ್ ಮಾಡಿ. ಮಣಿಕಂಠ ಅಂತ ಇವ್ರ ಹೆಸರು. ಚೆನ್ನಾಗಿದೆ ಗಾಡಿ, ಕಂಡೀಷನ್ ಆಗಿದೆ, ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾನೆ ಹುಡುಗ. ಮತ್ತು ನಮ್ಮ ಹುಡುಗರನ್ನು ಮಾತಾಡಿಸ್ಬೇಕು. ಭರತ್ಗ ಅಂದು ಒಂದು ಡೈಲಾಗು ಪೂರ್ತಿ ಒಂದು ಡೈಲಾಗ್ ಹೊಡೆದು ಹೇಳಪ್ಪ ನಿಂದೆ. ಅಣ್ಣ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇವ್ರು ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ, ನನ್ನ ಕೈಯಲ್ಲಿ ಕಾಲು ಬೇರೆ ಸುಸ್ತಾಗ್ಬಿಟ್ಟಿದೆ, ನಡೆಯೋಕ್ಕಾಗ್ತಾ ಇಲ್ಲ, ಅವೆಲ್ಲ ಕಳಿಸ್ಬೇಕು.